ಕಣ್ಣಿಗೆ ಕಾಣದ ನಾಟಕಕಾರ, ನಿನಗೆ ನನ್ನ ನಮಸ್ಕಾರ. ಜೀವನವೇ ಒಂದು ನಾಟಕ. ನಾವೆಲ್ಲ ಪಾತ್ರಧಾರಿಗಳು. ಸೂತ್ರಧಾರನೊಬ್ಬ ಮೇಲಿದ್ದಾನೆ, ಅವನಾಡಿಸಿದಂತೆ ಆಡುವ ಗೊಂಬೆಗಳು ನಾವೆಲ್ಲ. ದೇವ ದಯಗಣ ಶ್ರೀರಾಮ ಯೋಗಿ ಪರಮಹಂಸನೇ, ನನ್ನ ಬಾಳಿಗೆ ಮುಸುಕು ಹಾಕಿರುವ ಕಾರ್ಮೋಡಗಳನ್ನು ಚದುರಿಸಿ ಬೆಳಕು ನೀಡಲಾರೆಯ ತಂದೆ. ಈ ಕಲಿಯುಗದಲ್ಲಿ ಹಣಕ್ಕೆ ಇಲ್ಲಿ ಬೆಲೆ ಇದೆ, ಗುಣಕ್ಕೆ ಇಲ್ಲಿ ಕೊಲೆ ಇದೆ, ಮೋಸ ವಂಚನೆಗೆ ಮರ್ಯಾದೆ ಇದೆ, ನ್ಯಾಯ ನೀತಿಗಳಿಗೆ ಅಳಿಗಾಲವಿದೆ. ದುಡ್ಡಿದ್ದವನೇ ಇಲ್ಲಿ ದೊಡ್ಡಪ್ಪ. ಆದರೆ ನನ್ನ ಮನೆಯಲ್ಲಿ ಈಗ ಒಂದು ಪಿಡಿಗಾಸೆಯೂ ಕೂಡ ಗತಿ ಇಲ್ಲದಂತಾಗಿದೆ. ನನ್ನ ಬದುಕಿನಲ್ಲಿ ನನ್ನ ಹೆಂಡತಿ ಸಾವು ಬದುಕಿನ ಮಧ್ಯೆ ಆಸ್ಪತ್ರೆಯಲ್ಲಿ ಒದ್ದಾಡುತ್ತಿದ್ದಾಳೆ. ಇತ್ತ ನನ್ನ ಬಾಳಿಯ ತೋಟವನ್ನು ಯಾರಿಗಾದರೂ ಅಡವಿಟ್ಟು ಹಣ ಇಸಿದುಕೊಳ್ಳಬೇಕೆಂದರೆ ನನ್ನ ಬಾಳೆಯ ತೋಟವನ್ನೆಲ್ಲ ಕತ್ತರಿಸಿ ಹಾಕಿದ್ದಾರೆ ಈ ಊರಿನ ಕಟುಕರು. ಅಂದ ಮೇಲೆ ನನ್ನ ಹೆಂಡತಿಯನ್ನು ಹೇಗೆ ಉಳಿಸಿಕೊಳ್ಳಲಿ? ಯಾರಾದರೂ ಈ ರೈತನಿಗೆ ಹಣದ ಸಹಾಯ ಮಾಡಿ ಪುಣ್ಯ ಕಟ್ಟಿಕೊಡ್ರಪ್ಪ, ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಪ್ಪ. ಯಾಕಪ್ಪ ನಿನ್ನ ಕಣ್ಣಂಚಿನಲ್ಲಿ ಕಣ್ಣೀರು? ನನ್ನ ತಾಯಿಗೆ ಗುಣ ಆಗಲಿಲ್ಲವೇ? ಕುಮಾರ, ನಿನ್ನ ತಾಯಿಗೆ ಗುಣವಾಗಬೇಕಾದರೆ ಆಸ್ಪತ್ರೆಯಲ್ಲಿ 2 ಲಕ್ಷ ಹಣ ಕೇಳಿದ್ದಾರಪ್ಪ. 2 ಲಕ್ಷ ಹಣ ಹೇಗಾದರೂ ಮಾಡಿ ನನ್ನ ತಾಯಿನನ್ನು ನನಗೆ ಉಳಿಸಿಕೊಡಪ್ಪ, ಉಳಿಸಿಕೊಡು. ನಿನಗೆ ಕೈ ಮುಗಿತೀನಪ್ಪ, ಕೈ ಮುಗಿತೀನಿ. ಹೀಗೆ ಬರಲಿಕ್ಕಂತ ಹೀಗೆ ಉಳಿಸಿಕೊಳ್ಳಲಪ್ಪ ನಿನ್ನ ತಾಯಿಯನ್ನು. ಒಂದು ತಿಳಿಯದಾಗಿದ್ದಾಗಿದೆ ಕಂದ, ಒಂದು ತಿಳಿಯದಂತಾಗಿದೆ. ಬಾರಪ್ಪ ವಿಕ್ರಮ, ಕಾಡಿನಿಂದ ಈಗ ಬಂದೇನಪ್ಪ? ಹೌದಪ್ಪ, ನನ್ನ ತಾಯಿ ಆಸ್ಪತ್ರೆಗೆ ಹೋದ ವಿಷಯ ತಿಳಿದು ಈಗ ತಾನೇ ಬಂದೆಪ್ಪ, ಈಗ ತಾನೇ ಬಂದೆ. ಇದೇನಿದು ನಾನಿನ್ನ ಕಣ್ಣಲ್ಲಿ ಕಣ್ಣೀರು, ಹೇಗೆ ಅತ್ತಿಗೆ ಗುಣವಾಗಲಿಲ್ಲವೇ? ಇಲ್ಲ ತಮ್ಮ, ಇಲ್ಲ. ನಿನ್ನ ಅತ್ತಿಗೆ ಗುಣವೇ ಆಗಬೇಕಾದರೆ ಹಾರ್ಟ್ ಆಪರೇಷನ್ಕ್ಕಾಗಿ 2 ಲಕ್ಷ ಹಣ ಕೇಳಿದ್ದಾರೆ ಆಸ್ಪತ್ರೆ. ನಮ್ಮ ಬಾಳೆಯ ತೋಟವನ್ನ ಯಾರಿಗಾದರೂ ಅಡಬಿಟ್ಟು ಅದರ ಮೇಲೆ ಹಣ ಇಸಿದುಕೊಳ್ಳಬೇಕೆಂದರೆ ನನ್ನ ಬಾಳೆಯ ತೋಟವನ್ನೇ ಸರ್ವನಾಶ ಮಾಡಿದ್ದಾರೆ ಯಾರು.
ನಮ್ಮ ಬಾಳೆ ತೋಟನ್ನು ಸರ್ವನಾಶ ಮಾಡಿದವರು ಮತ್ತಾರಲ್ಲಪ್ಪ, ಈ ಊರಿನ ಸೊಕ್ಕಿನ ಶ್ರೀಮಂತ ನಂಜೇಗೌಡ. ಹೌದಣ್ಣ, ನಮ್ಮ ಬಾಳಿ ತೋಟ ಹಾಳು ಮಾಡಿದ ಸೇಡಿಗಾಗಿ ಅವರ ಮನೆ ನುಗ್ಗಿ 1,00,000 ರೂಪಾಯಿ ಪರಿಹಾರ ತಂದಿದ್ದೇವೆ. ಏನು ಗೌಡ್ರು ಪರಿಹಾರ ಧನ ಕೊಟ್ರಿ? ಸಂತೋಷ ಆಯ್ತಪ್ಪ, ಬಹಳ ಸಂತೋಷ ಆಯ್ತು. ಈಗ ವಿಕ್ರಮ, ಬೇಗ ಹೋಗಿ ಈ ಹಣವನ್ನು ಆಸ್ಪತ್ರೆಗೆ ಕಟ್ಟಿ ಬರೋಣ. ನಡೆಯಪ್ಪ. ನಡೆ ಅಪ್ಪಾಜಿ, ಬೇಗನೆ ಹೋಗಿ ನನ್ನ ತಾಯಿಯನ್ನು ಉಳಿಸಿಕೊಳ್ಳೋಣ. ಬೇಗನೆ ಹೋಗು, ನಡೆ ಅಪ್ಪಾಜಿ. ನಿಂತ್ಕೊಳ್ಳಿ ಮಾವ. ಅಂದ ಹಾಗೆ ಇವನ್ ಯಾರು? ಇವನು ಬೇರೆ ಯಾರು ಅಲ್ಲ ಸರೋಜ, ನನ್ನ ಗೆಳೆಯನ ಮಗ. ಆಸ್ತಿ ಆಸೆಗಾಗಿ ಈ ಊರಿನ ರೌಡಿಗಳು ಇವನ ಹೆತ್ತ ತಂದೆ ತಾಯಿಗಳನ್ನು ಕೊಂದು ಹಾಕಿದರು. ಆಗ ಇವನು 10 ವರ್ಷದ ಬಾಲಕ. ಇವನನ್ನು ಕೊಂದು ಹಾಕುತ್ತಾರೆಂಬ ಭಯಕ್ಕಾಗಿ ಬೆಟ್ಟದಲ್ಲಿ ಒಂದು ಗುಡಿಸಲು ಕಟ್ಟಿ ಇವನನ್ನು ಜೋಪಾನ ಮಾಡಿದೆ. ಈಗ ದೊಡ್ಡವನಾಗಿ ನಮ್ಮ ಮನೆಗೆ ಬಂದಿದ್ದಾನಪ್ಪ. ಇದೇನು ಯಜಮಾನ್ರ ಕೈಯಲ್ಲಿ ಸುಟ್ಕೇಸಿದೆ ಅಲ್ಲ, ಇದ್ರಲ್ಲಿ ಏನಿದೆ ಅಂತ? ಸರೋಜಾ, ಇದರಲ್ಲಿ 1,00,000 ರೂಪಾಯಿ ಹಣವಿದೆ. ಇದನ್ನು ಆಸ್ಪತ್ರೆಗೆ ಕಟ್ಟಬೇಕಾಗಿದೆ. ನನ್ನ ಅತ್ತಿಗೆ ಹಾರ್ಟ್ ಆಪರೇಷನ್ ಇದೆ. ಹಾಗಿದ್ರೆ ಈ ಹಣವನ್ನು ನನಗೆ ಕೊಡಿ, ನನ್ನ ಬಂಗಾರದ ಒಡವೆಗಳನ್ನು ಮಾಡಿಸ್ಕೊಳ್ಬೇಕು. ಬೇಡ ಸರೋಜಾ, ಬೇಡ. ನನ್ನ ಆಸ್ಪತ್ರೆಗೆ ಹಣ ಕಟ್ಟಬೇಕು. ಈ ಹಣ ಕಟ್ಟದಿದ್ದರೆ ನನ್ನ ಅತ್ತಿಗೆ ಹಣ ಬೀಳುವುದು ಖಂಡಿತ. ನಿನ್ನ ಅಧಿಕಾರ ನನ್ನ ಮುಂದೆ ಚಲಾಯಿಸಬೇಡ. ನಾನು ತಂದ ನಾಯಿ ನೀನು. ಹೌದಮ್ಮ ಸರೋಜ, ನನ್ನ ತಂಬ ಹೇಳು ಮಾತು ನಿಜವಿದೆ. ನೋಡಮ್ಮ, ಮುಂದಿನ ವರ್ಷ ನಮ್ಮ ಹೊಲದ ಪೀಕಿನ ಹಣ ಬಂದ ತಕ್ಷಣ ನಾನೇ ನಿನಗೆ ಬಂಗಾರದ ಒಡವೆಗಳನ್ನ. ನಿಲ್ಸಿ ಮಾವ ನಿಮ್ಮ ಮಾತನ್ನು. ನಿಮ್ಮ ಮಾತಿನ ಅವಶ್ಯಕತೆ ನನಗಿಲ್ಲ. ನನಗ್ ಮಾತ್ರ ಈ ಹಣ ಬೇಕಂದ್ರೆ ಬೇಕು ಅಷ್ಟೇ. ನನ್ನ ಅತ್ತಿಗೆ ಹಾರ್ಟ್ ಆಪರೇಷನ್ ಇದೆ. ಈ ಹಣ ಆಸ್ಪತ್ರೆಗೆ ಕಟ್ಟಬೇಕು. ಕಟ್ಟದಿದ್ದರೆ ನನ್ನ ಅತ್ತಿಗೆ ಹಣ ಬೀಳುವುದು ಖಂಡಿತ. ನೀನು ನಾನು ತಂದ ನಾಯಿ. ನಿನ್ನ ಅಧಿಕಾರ ನನ್ನ ಮುಂದೆ ಚಲಾಯಿಸಬೇಡ. ನೋಡಿ, ನಾನೇ ನಿಮ್ಮ ಮನೆಗೆ ನಾಯಿಯಾಗಿ ಬಂದಿಲ್ಲ. ಅಂದು ಕಾಲೇಜಿನಲ್ಲಿ ನಾನು ನಿಮ್ಮನ್ನು ಪ್ರೀತಿಸ್ತಿರುವಾಗ ನನ್ನ ಹೆಸರಿರುವ 10 ಎಕರೆ ಜಮೀನು ಕೊಟ್ಟು ಮದುವೆ ಆಗಿದ್ದೇನೆ. ಯಾಕೆ ಅದೆಲ್ಲ ಮರ್ತು ಬಿಟ್ರ? ಸತ್ಯವಿದೆ ಸರೋಜಮ್ಮ, ನೀನು ಹೇಳುವ ಮಾತು ಸತ್ಯವಿದೆ. ಆದರೆ ಈಗಿನ ಮನೆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬೇಕಲ್ಲವೇ ಅತ್ತಿಗೆ? ಅರ್ಥ ಮಾಡಿಕೊಳ್ಳಬೇಕು. ಲೋ, ಅರ್ಥದ ಮಾತುಗಳನ್ನು ಹೇಳುವ ನೀನೊಬ್ಬ ಅನಾಥ. ಯಜಮಾಂತಿ ಬಂಗಾರದ ಒಡವೆಗಳು ಹಾಕಿಕೊಳ್ಳೋದು ನನ್ನ ಆಸೆ. ಸರೋಜಾ, ನಿನ್ನ ಆಸೆಗೆ ಸ್ವಲ್ಪ ಮಿತಿ ಇರಲಿ. ಈ ನಿಮ್ಮ ಉಪದೇಶ ಮಾತುಗಳನ್ನ ಬೇಕಾಗಿಲ್ಲ. ಇನ್ ಮುಂದೆ ನಿಮ್ಗೆ ಹೇಗ್ ತಿಳ್ತಿದ್ದೋ ನೀವು ಮಾಡಿ, ನನಗೆ ಹೇಗ್ ತಿಳ್ತಿದ್ದೋ ನಾನು ಕೂಡ ಹಾಗೆ ಮಾಡ್ತೀನಿ. ಅಣ್ಣ, ಇವಳ ಮಾತು ಏನು ಕೇಳ್ತಾ ನಿಂತ್ರೆ ನಡೆಯಣ್ಣ, ಪೈಲ ಆಸ್ಪತ್ರೆಗೆ ಹಣ ಕೊಟ್ಟೋಣ. ವಿಕ್ರಮ, ಈ ಹಣದ ಬ್ಯಾಗನ್ನು ತೆಗೆದುಕೊಂಡು ಬಾರಪ್ಪ. ಬೇಗ ಹೋಗಿ ಆಸ್ಪತ್ರೆಗೆ ಹಣ ಕಟ್ಟಿ ಬರೋಣ. ನಡೆ ಅಪ್ಪಾಜಿ, ಬೇಗನೆ ಹೋಗಿ ನನ್ನ ತಾಯಿಯನ್ನು ಬದುಕಿಸಿಕೊಳ್ಳೋಣ. ಅಪಾರ ಕೇಳಿ ಆಸ್ಪತ್ರೆಯಲ್ಲಿ ಅಮ್ಮವರು ತೀರಿಕೊಂಡ್ರೆ ಪರ. ಅಮ್ಮ, ನನ್ನನ್ನು ಬಿಟ್ಟು ಹೊರಟು ಹೋದೆಯ ಕಾವೇರಿ. ನೀ ಸತ್ತ ಮೇಲೆ ನಾ ಖಂಡಿತ ಬದುಕೋದಿಲ್ಲ ನಿನ್ನ ಮಗನನ್ನು ಪರದೇಶಿ ಮಾಡಿ ಹೋದೆಯ ತಾಯಿ, ಪರದೇಶಿ ಮಾಡಿ ಹೋದೆಯ. ಇನ್ನು ಮುಂದೆ ನಾನು ಯಾರಿಗೆ ಅಮ್ಮ ಎಂದು ಕರೆಯಲಮ್ಮ, ಯಾರಿಗೆ ಅಮ್ಮ ಎಂದು ಕರೆಯಲಮ್ಮ. ಅಮ್ಮ, ನಿನ್ನ ಮುದ್ದು ಮಗನಂತೆ
ಈ ಧರ್ಮ ತುಂಬಿದ ಮನೆಯಲ್ಲಿ ಧರ್ಮವಂತರೊಂದಿಗೆ ಬಾಳಬೇಕೆಂದರೆ ಸತ್ತು ಸ್ವರ್ಗ ಸೇರಿದೆ ನಮ್ಮ ತಾಯಿ, ಸತ್ತು ಸ್ವರ್ಗ ಸೇರಿದೆಯಾ? ಹೊತ್ತಿಗೆ ಹೆತ್ತ ಮಗನಂತೆ ತುತ್ತು ಮಾಡಿ ಉಣಿಸಿ ಕೊನೆಗೆ ಸತ್ತು ಹೋದೆನಮ್ಮ, ಸತ್ತು ಹೋದೆನು. ಕಾವೇರಿ, ನಿನ್ನನ್ನು ಹೀಗಾದರೂ ಮಾಡಿ ಉಳಿಸಿಕೊಳ್ಳಬೇಕೆಂದು ಕಂಡವರಿಗೆ ಕೈ ಮುಗಿದು ಕಾಲು ಬಿದ್ದು ಕೇಳಿದರು. ಯಾರು ಹಣ ಕೊಡಲಿಲ್ಲ ಕಾವೇರಿ ಪಾಪಿಗೆ. ನನ್ನನ್ನು ಕ್ಷಮಿಸಿಬಿಡು ಕಾವೇರಿ, ನನ್ನನ್ನು ಅಮ್ಮ, ನಾನು ಅಮ್ಮ ಎಂದರೆ ಸಾಕು. ನನ್ನ ಕೆನ್ನೆಗೆ ಮುತ್ತಿಟ್ಟು ಬಾಯಿಗೆ ತಿತ್ತು ಉಟ್ಟು ಉಣಿಸುತ್ತಿದ್ದೆ ತಾಯಿ, ಉಣಿಸುತ್ತಿದ್ದೀಯಾ? ಇನ್ನು ಮುಂದೆ ನಾನು ಯಾರಿಗೆ ಅಮ್ಮ ಎಂದು ಕರೀಲಿ ಅಮ್ಮ, ಯಾರಿಗೆ ಅಮ್ಮ ಎಂದು ಕರೀಲಿ? ಕಾವೇರಿ, ನಾನು ಹೊಲದಲ್ಲಿ ಹುಂಬನಂತೆ ಕೆಲಸ ಮಾಡಿ ಬೆವರು ಸುರಿಸುತ್ತಾ ಬಂದೆ ಭಾಗ. ನಿನ್ನ ಸೀರೆಯ ಸೆರಗಿನಿಂದ ನನ್ನ ಬೆವರು ಒರೆಸುತ್ತಿದ್ದೆ. ನಿನ್ನಂತ ಧರ್ಮ ಪತ್ನಿಯನ್ನು ಕಳೆದುಕೊಂಡು ನಾನು ಹೇಗೆ ಬದುಕಲಿ ಕಾವೇರಿ, ನಾನು ಹೇಗೆ? ಅಣ್ಣ, ದೇವರಂತ ಹೊತ್ತಿಗೆ ಸತ್ತ ಮೇಲೆ ಹೇಗಾದರೂ ಬದುಕುದಪ್ಪ ಈ ಮನೆಯಲ್ಲಿ. ಕಾವೇರಿ, ನೀ ಸತ್ತ ಮೇಲೆ ಈ ಇದ್ದ ಮಗನನ್ನು ಕಟ್ಟಿಕೊಂಡು ನಾನು ಹೇಗೆ ಬದುಕಲಿ ಕಾವೇರಿ? ಸಮಾಧಾನ ಮಾಡಿಕೊಳ್ಳಿ ಅಪ್ಪಾಜಿ, ಸಮಾಧಾನ ಮಾಡಿಕೊಳ್ಳಿ. ಸತ್ತು ಸ್ವರ್ಗ ಸೇರಿದ ನನ್ನ ತಾಯಿಯ ಅಂತ್ಯ ಸಂಸ್ಕಾರ ಮಾಡಿ ಬರೋಣ. ನಡೆಯಪ್ಪ. ಯುವರ್ ಅಂಡರ್ ಅರೆಸ್ಟ್. ಏಕೆ ಸಾಹೇಬರೇ, ನಾವೇನು ಅಂತ ತಪ್ಪು ಮಾಡಿದ್ದೇವೆ? ತಪ್ಪು ಮಾಡಿದ್ದೀರಿ. ನಿಮ್ಮ ಮನೆಯಲ್ಲಿ ಕೋಟಾ ನೋಟಿನ ವ್ಯವಹಾರ ನಡೆಯುತ್ತಿದೆ. ಸಾಹೇಬ್ರೆ, ಇದೇನು ಹೇಳ್ತಾ ಇದ್ದೀರಿ ಸಾಹೇಬ್ರೆ? ನಮ್ಮ ಮನೆಯಲ್ಲಿ ಕೋಠಾ ನೋಟಿನ ವ್ಯವಹಾರ ಇಲ್ಲ ಸಾಹೇಬ್ರೆ, ಇಲ್ಲ. ಹಾಗಾದರೆ ಈ ಸುಟ್ಕೇಸಿನಲ್ಲಿ ಏನಿದೆ ಅಂತ ಬಿಚ್ಚಿ ತೋರಿಸು. ಸಾಹೇಬರೇ, ಇದರಲ್ಲಿ ಯಾವ ಕೋಟಾನುಟು ಇಲ್ಲ, ಯಾವುದೂ ಇಲ್ಲ. ಬೇಕಾದರೆ ನೀವೇ ನೋಡಿ. ಈಗೇನು ಹೇಳ್ತೀಯ ಬದ್ಮಾಸ್? ಇದರಲ್ಲಿ ಕೋಟಾ ನೋಟ್ ಇದೆ, ನೀನು ಅರೆಸ್ಟ್ ಆಗಲೇಬೇಕು. ಬೇಡ ಬೇಡ ಸಾಹೇಬ್ರೆ, ನನ್ನ ವಿಕ್ರಮನನ್ನು ಅರೆಸ್ಟ್ ಮಾಡಬೇಡಿ. ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ತೀನಿ. ಇನ್ಸ್ಪೆಕ್ಟರ್, ಇದರಲ್ಲೇನೋ ಮೋಸವಿದೆ. ಈ ಹಣ ಕೊಟ್ಟದ್ದು ಬೇರೆ ಯಾರು ಅಲ್ಲ ಇನ್ಸ್ಪೆಕ್ಟರ್, ಈ ಊರಿನ ನಂಜೇಗೌಡ. ಈಗೇನು ಹೇಳ್ತೀಯ? ಈಗ ನೀವು ಮಾಡುದೆಲ್ಲ ನಾಲ್ಕು ನನ್ನ ಬಕ್ಕಡ್ರ್ಯ ಮಾಡುದೆಲ್ಲ ನೀವೇ ಮಾಡಿ ಈಗ ಆ ಗೌಡನ ಮೇಲೆ ಹಾಕಲಿಕ್ಕೆ ನಾಚಿಕೆ ಆಗುದಿಲ್ಲವೇ? PC ಅರೆಸ್ಟ್ ಮಾಡು. ಎಸ್ ಸರ್, ಆಯ್ತು ಸರ್, ಮಾಡ್ತೀನಿ. ನಡೆ ಮಗನೇ ಸ್ಟೇಷನ್. ಸಾಹೇಬರೇ, ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನು, ಈ ವಿಕ್ರಮನನ್ನು ಅರೆಸ್ಟ್ ಮಾಡಬೇಡ್ರಿ. ಬೇಕಾದರೆ ನನ್ನನ್ನು ಅರೆಸ್ಟ್ ಮಾಡ್ರಿ. ಹಾಗೆಲ್ಲ ನಿನ್ನನ್ನು ಅರೆಸ್ಟ್ ಮಾಡಲು ಬರುವುದಿಲ್ಲ. ರೆಡ್ ಹ್ಯಾಂಡ್ ಆಗಿ ಸಿಕ್ಕವನು ಇವನು, ಅದಕ್ಕೆ ಅವನೇ ಅರೆಸ್ಟ್ ಮಾಡಲೇಬೇಕು. ನಡೆ ಮಗನೇ ಸ್ಟೇಷನ್ಗೆ. ಸರ್, ನನ್ನ ತಾಯಿ ಆಸ್ಪತ್ರೆಯಲ್ಲಿ ತೀರಿಕೊಂಡಿದ್ದಾಳೆ.
ಅವಳ ಅಂತ್ಯ ಸಂಸ್ಕಾರ ಮಾಡಿ ಬರುವವರಿಗೆ ಬಿಟ್ಟು ಬಿಡಿ ಸಾಯಿಬರೇ, ಬಿಟ್ಟು ಬಿಡಿ. ನಿಮಗೆ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ. ಹಾಗೆಲ್ಲ ಬಿಡೋದಕ್ಕೆ ಬರೋದಿಲ್ಲ. ಮಗನೇ ನಡೆ ಸ್ಟೇಷನ್ಗೆ. ಅಮ್ಮ, ನಿನ್ನ ಮನೆ ಹಣ್ಣ ತಿಂದು ದೊಡ್ಡವನಾಗಿದ್ದೆ, ಆದರೆ ಇವತ್ತು ನಿನ್ನ ಮಣ್ಣಿಗಾಗಲಿಲ್ಲಮ್ಮ ಈ ಪಾಪಿ ಜೀವ. ನಿನ್ನ ಮಣ್ಣಿಗಾಗಲಿಲ್ಲಮ್ಮ ಈ ಪಾಪಿ ಜೀವ. ನಗತೈತಿ ದೈವ ಅಲ್ಲಿ, ಅಳತೈತಿ ಜೀವ ಇಲ್ಲಿ. ನಗತೈತಿ ದೈವ ಅಲ್ಲಿ, ಅಳತೈತಿ ಜೀವ ಇಲ್ಲಿ. ವಿಧಿಯಾಟ ಬಲ್ಲವರಾರು ಮಾನವ, ಓ ವಿಧಿಯಾಟ ಬಲ್ಲವರಾರು ಮಾನವ. ನಗತೈತಿ ದೈವ ಅಲ್ಲಿ, ಅಳತೈತಿ ಜೀವ ಇಲ್ಲಿ. ಲಗತೈತಿ ದೈವ ಅಲ್ಲಿ, ಅಳತೈತಿ ಜೀವ ಇಲ್ಲಿ. ವಿಧಿಯಾಟ ಬಲ್ಲವರಾರು ಮಾನವ, ಓ ವಿಕ್ರಮ್, ಜೋಡ ಹುಲಿಗಳಾಗಿ ಬದುಕಬೇಕಾದರೆ ನಾವು ಇಂದು ನನ್ನನ್ನು ಅಗಲಿ ಜೈಲು ಸೇರಿಬಿಟ್ಟೆಪ್ಪ. ನಾನೊಂದು ಬಯಸಿದರೆ ದೈವ ತಾನೊಂದು ಬಗೆಯಿತು. ಮನದಲ್ಲಿ ಬಯಸುವುದೇ ಬೇರೆ, ಬದುಕಲ್ಲಿ ನಡೆಯುವುದೇ ಬೇರೆ. ಅಯ್ಯೋ ದೇವರೇ, ಇದೆಂತಹ ಬಿರುಗಾಳಿಯನ್ನು ಬೀಸುತ್ತಿರುವೆ ನನ್ನ ಬಾಳಿನಲ್ಲಿ. ಅಲ್ಲಿ ನೋಡಿದರೆ ನನ್ನ ಹೆಂಡತಿಯ ಸಾವು, ಇಲ್ಲಿ ನೋಡಿದರೆ ನನ್ನ ವಿಕ್ರಮ ಅರೆಸ್ಟ್ ಆಗಿ ಜೈಲಿಗೆ ಹೋದನು. ಇದನ್ನೆಲ್ಲ ನೋಡಿ ನಾನು ಹೇಗೆ ಸಹಿಸಿಕೊಳ್ಳಲಿ ದೇವರೇ? ಅಪಾರ 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 ಅವರದ ಅಂತ್ಯಕ್ರಿಯೆಯನ್ನು ಮುಗಿಸಿಬರೋಣ. ಬರ್ರಿಪ್ಪಾರ, ಬರ್ರಿಪ್ಪ. ಹಣಿ ನನ್ನದಾದರೂ ಹಣೆ ಬರಹ ನನ್ನದಲ್ಲ. ಹಣೆ ಬರಕ್ಕೆ ಹೊಣೆ ಯಾರು? ಹಣೆ ಬರದಲ್ಲಿ ಬರೆದ ಬರಹವನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಮನದಲ್ಲಿ ಆಸೆಯು ಬೇರೆ, ಬದುಕಲ್ಲಿ ನಡೆಯುವುದು ಬೇರೆ. ಮನದಲ್ಲಿ ಆಸೆಯು ಬೇರೆ, ಬದುಕಲ್ಲಿ ನಡೆಯುವುದು ಬೇರೆ. ಇದು ಬರುವ ಕವಿತೆ ಬೇರೆ, ಆ ಕವಿತೆ ಆಗಬೇರೆ. ನೀ ನಡೆದ ದಾರಿ ಬೇರೆ, ಮುಂದೇನು ಕಾಣಲ. ಮನದಲ್ಲಿ ಆಸೆಯು ಬೇರೆ, ಬದುಕಲ್ಲಿ ನಡೆಯುವುದು ಬೇರೆ.